100 ಸಾಗರ 100 ಮಂದಿರ ದೈವ ಶಾಸ್ತ್ರವಿದ್ದರೆ, ಗಂಗೆ ಇದ್ದರೆ, ಸಿಂಧು ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಭಾರತೀಯರೇ ಮಲಗಿ ನಿದ್ರಿಸುತ್ತಿದ್ದರೆ ಭಾರತದ ದುರ್ದೈವ ಅನಿಸ್ತದ ನನಗೆ. ಏನು ಸುಂದರ ಬೆಟ್ಟ ಗುಡ್ಡ ಅಂತ ವರ್ಣನೆ ಮಾಡುವಂತ ದೇಶದ ನಮ್ಮ ಸಂಸ್ಕೃತಿ. ಇವತ್ತು ನಾವು ಎಲ್ಲಿಗೆ ಬಂದು ನಿಂತೀವಿ? ನಮಗೊಂದಿಟ್ಟು ಜಾಗ ಕೊಡಿ. ಇದು ಬೇಕಾಗಿತ್ತ? ಭಾರತೀಯರಿಗೆ ಇದು ಬೇಕಾಗಿತ್ತ? ಗಜನಿ, ಗೋರೆ, ತುಘಲಕ್, ಬಾಬರ್, ಶಹಜಾನ್, ಏನ್ ಆದಿಲ್ ಶಾ ಎಲ್ಲಾರು ಬಂದ್ರು, ಎಲ್ಲಾರು ಒಂದೊಂದ ಹಾಳು ಮಾಡ್ತಾ ಬಂದ್ರು. ಅವಾಗ ಗಪ್ಪ. ಯಾಕೆ? ಹಿಂದೂಗಳಲ್ಲಿ ಶೌರ್ಯನ ಇಲ್ಲ. ಅರೆ ನಮಗೇನ್ ತಾಕತ್ತ ಇಲ್ಲ. ನಮಗ ಬಾಯಿ ಬಾಯಿ ಅಂತ ಕಲಿಸ್ಬಿಟ್ರು ನೋಡಿ. ಬಾಯಿ ಬಾಯಿ ಅಂತ ಕಲಿಸ್ರು. ಇವತ್ತ ಬಾಯಿ ಮುಚ್ಕೊಂಡು ತುಂಬಿಕೊಂಡ್ರು ಪಾಳೆ ಬಂದ್ಬಿಟ್ಟದ. ಎಲ್ಲಾರು ನಾವು ಒಂದೇ, ಎಲ್ಲಾರು ಒಂದೇ ಅಂತ ಮಾಡಿದ್ವಿ. ಆದ್ರೆ ಇವತ್ತು ನೋಡಿ ನಮ್ಮ ದೇಶದಲ್ಲಿ ಒಕ್ಕೂಟದಿಂದ ಎಷ್ಟು ಆಸ್ತಿಯನ್ನು ಕಸ್ಕೊಂಡ್ರು. 2 ಪಾಕಿಸ್ತಾನಕ್ಕಿಂತ ಹೆಚ್ಚು ಭೂ ಪ್ರದೇಶವನ್ನು ಕಸ್ಕೊಂಡ್ರ